ಬಹಳ ಜನ ಬಹಳ ಜನ ತುಂಬಾ ಯೂಸ್ ಮಾಡ್ತಿರೋ ಪದಗಳು, "ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಾನು ಎಲ್ಲಿಗಾದ್ರೂ ಹೋಗ್ತೀನಾ? ನಾನು ನಿನ್ನ ಅಮೌಂಟ್‌ಗಳನ್ನು ನಾನು ಮುನ್ಸ್ಕೊತೀನಾ?" ಜಾಸ್ತಿ ಪದಗಳು ಇವೇ ಬಳಸ್ತಾರೆ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬೇಕಾಗಿತ್ತಂದ್ರೆ, ಒಬ್ಬ ವ್ಯಕ್ತಿಗೆ ನೀವು ಅಮೌಂಟ್ ಕೇಳಿದಾಗ, ಇಲ್ಲ ಯಾವುದೋ ಒಂದು ವಸ್ತು ಕೇಳಿದಾಗ, ಇಲ್ಲ ಉದ್ರಿ ಕೇಳಿದಾಗ, ನೀವು ಕೇಳಿದ್ದು ತಪ್ಪು ಅಲ್ಲ. ಬಟ್ ಅವ್ರು ಕೊಡೋದು, ಕೊಡ್ಲಾರದು ಅವ್ರ ಇಷ್ಟ. ಯಾಕೆಂದರೆ ಅದು ಅವ್ರು ಕಷ್ಟಪಟ್ಟಿರೋ ಅಮೌಂಟ್‌ಗಳು, ಕಷ್ಟಪಟ್ಟಿರೋ ವಸ್ತುಗಳು. ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಅವ್ರು ಕೊಡೋದು, ಕೊಡ್ಲಾರ್ದು ಅವ್ರ ಇಷ್ಟ. ಬಟ್ ಅವ್ರು ಕೊಟ್ಟಾಗ ನೀವು ಚೆನ್ನಾಗ್ ಅಂತಿರೋದು, ಅವ್ರು ಕೊಡ್ಲಿಲ್ಲಾಗ ಕೆಟ್ಟೋರು ಅನ್ಸಿದ್ರು. ಒಂದು ವೇಳೆ ಕೊಡ್ಲಿಲ್ಲ ಅಂದಾಗ ದೊಡ್ಡ ದೊಡ್ಡ ಮಾತು ಹೇಳ್ತಾರೆ. ಎಂತವಂತಂದ್ರೆ, "ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನಾನು ಊರು ಬಿಟ್ಟು ಹೋಗ್ತಿದ್ದೀನಾ? ನಾನು ನಿಮ್ಮ ಅಮೌಂಟ್‌ಗಳನ್ನು ನಾನು ಮುನ್ಸ್ಕೋತೀನಾ?" ಇಂಥ ದೊಡ್ಡ ದೊಡ್ಡ ಪದಗಳು ಬಳಸಿ ನಿಮ್ಮ ಇಜ್ಜತ್ತು ನೀವೇ ತೆಕ್ಕೊತಿದ್ದೀರಾ? ಯಾರಿಗೆ ಇಂಥ ಪದಗಳನ್ನು ಬೆಳೆಸ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನೀವು ಕೇಳೋ ರೀತಿಯಲ್ಲಿ ಯಾಕಂದ್ರೆ ನಿನ್ನ ಮನಸ್ಸಿನ ಮಾತು ಗೊತ್ತಾಗೋದಿಲ್ಲಲ್ವಾ? ಸೊ ನಿನ್ನ ಮನಸ್ಸಿನ ಮಾತು ಅವ್ರಿಗೆ ಕೇಳ್ಬಿಡು. ಅವ್ರು ಕೊಟ್ಟಿದ್ರೆ ಮನಸ್ಫೂರ್ತಿಯಾಗಿ ತಗೊಳ್ಳಿ. ಕೊಟ್ಟಿಲ್ಲ ಅಂದ್ರೆ ಅದೇ ಮನಸ್ಫೂರ್ತಿಯಾಗಿ ಅವ್ರಿಗೆ ಆಶೀರ್ವಾದ ಮಾಡಿ. ಬಟ್ ನೆಗೆಟಿವ್ ಆಲೋಚನೆ ಮಾಡಿ ಅವ್ರ ಮೇಲೆ ತಪ್ಪಾಗಿ ತಿಳ್ಕೊಬೇಡಿ. ಯಾಕೆಂದ್ರೆ ಮಾಡಿದ್ರೆ ಚೆನ್ನಾಗಿ